ಅಲ್ಲಿ 32.4 ಪ್ಲಸ್ ಇದು ಎಷ್ಟಾಯ್ತು? 2.4. ಹಲವಾರು ಬೆಳವಣಿಗೆಗಳು ಹುಣಸೂರಲ್ಲಿ ನಡೀತು. ನಾವು ಆ ಬೆಳವಣಿಗೆಗಳಲ್ಲಿ ಎಲ್ಲೋದ್ರೂ ಮಂಜುನಾಥ್ ಕುರುಬರು ವಿರೋಧಿ ಕುರುಬರು ಇದು ಮಾಡಿಬಿಟ್ರು, ಕುರುಬರು ಜಾತಿ ಇದು ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು ಅಂತ ಆರೋಪ ಆಯ್ತಲ್ಲ. ಏನು ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ಬಂದ್ವಿ ನಾವು. ಇವತ್ತು ಕಮಿಷನರ್ಗೆ ಪ್ರಶ್ನೆ ಮಾಡಲಿಕ್ಕೆ ನಾವು ಬಂದಿದ್ದು ನಾವು. ಯಾಕಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿ ಲೋಕ ನೌಕರ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಂಡರಲ್ಲಿ ನಡೀತಾನೆ ನಾವು. ಈಗ ಅವನೇನೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸರಿ ಇರೋ ಜಾಗಕ್ಕೆ ಹೋಗೋಕ್ಕಾಗಲ್ಲ, ತಪ್ಪಿರೋ ಜಾಗಕ್ಕೆ ಹೋಗೋಂಥದ್ದು. ಈಗ ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರೋ ಅಥವಾ HP ಮಂಜುನಾಥ್ ಅವ್ರು ನಮ್ಮ ನಾಯಕರು ಇದ್ದಾರೆ, ಅವ್ರೇನಾರು ಹೇಳಿದ ಕೆಲಸ ಮಾಡ್ತಾ ಇದ್ದೀರೋ ಅಂತ ಕೇಳೋದಕ್ಕೆ ಇಲ್ಲಿಗೆ ಬಂದಿದ್ದು ನಾವು. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಹಾಸ್ಪಿಟಲ್ಗೂ HP ಮಂಜುನಾಥ್ ಅವ್ರಿಗೂ ಸಂಬಂಧ ಏನು? ಅವ್ರನ್ನ ಯಾಕೆ ಮಧ್ಯೆ ಹೇಳ್ಕೊಬತ್ತಾ ಇದ್ದೀರಾ? ನಮ್ಮ ಪ್ರಶ್ನೆ ಇದು. ಈಗ ಇಲ್ಲಿ ಬಿಲ್ಡಿಂಗ್ಗೆ ಸರ್ವೆಗೆ ಬಂದಿರೋದು, ಇನ್ನೊಂದಕ್ಕೆ ಬಂದಿರೋದು, ಅದು ಅವರು ಸರ್ಕಾರಿ ಅಧಿಕಾರಿಗಳುಂಟು, ಹಾಸ್ಪಿಟ್ಲು ಮಾಲೀಕರುಂಟು, ಅವ್ರು ಮಾಡ್ಕೊಳ್ಳಿ. ಅದರಲ್ಲಿ ನಮ್ಮದು ಯಾವುದೇ ಆಕ್ಷೇಪಣೆ ಇಲ್ಲ. ಅವ್ರು ಲೀಗಲ್ ಆಗಿತ್ತಾ ಮುಂದುವರ್ಸ್ಕೊಂಡು ಹೋಗ್ತಾರೆ, ಇಲ್ಲೀಗಲ್ ಆಗಿತ್ತಾ ಹೊಡೆದಾಕ್ಸ್ಕೊತಾರೋ ಇನ್ನೊಂದು ಮಾಡ್ಕೋದ್ರೆ ಅದು ನಮಗೆ ಬೇಡ. ನಮಗೆ ಬೇಕಾಗಿರೋದು ಇಲ್ಲಿ ಪಿಕ್ಚರಲ್ಲೇ ಇಲ್ಲದೆ ಇರೋಂಥ HP ಮಂಜುನಾಥ್ ಅವ್ರನ್ನ ಯಾಕೆ ತತ್ತಾ ಇದ್ದೀರಾ? ಅವರು ಈಗ ಹುಣಸೂರು ತಾಲೂಕಿಗೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟವ್ರೆ. 3 ಸರಿ ಗೆದ್ದವ್ರೆ, 4 ಸರಿ ಗೆದ್ದವ್ರೆ, ಅವ್ರದ್ದೇ ಆದಂಥ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ವ್ಯಕ್ತಿತ್ವಕ್ಕೆ ಯಾಕೆ ಧಕ್ಕೆ ಉಂಟು ಮಾಡ್ತಾ ಇದ್ದೀರಾ ಅಂತ ಕೇಳಲಿಕ್ಕೋಸ್ಕರ ನಾವು ಇಲ್ಲಿ ಬಂದೋ ಸರ್. ಈಗ ಸರ್ಕಾರ ಅಧಿಕಾರಿಗಳಿಗೆ ಒತ್ತಡ ತಂದು ಇದನ್ನ ಡೆಮಲಿಷ್ ಮಾಡಿಸೋ ನಿಟ್ಟಿನಲ್ಲಿ ಮಂಜುನಾಥ್ ಕೈ ಹಾಕ್ತಾ ಇದ್ದಾರೆ ಅಂತ ಸರ್. ನೋಡಿ ಸರ್, ಈಗ ಒಂದು ಚೆನ್ನಾಗಿ ಹೊಳಿತೈತೆ ಅಂತ ಹೇಳಿದ್ರೆ ನೋಡೋದು ಸುಮಾರು ಜನ ನೋಡ್ತಾರೆ. ಹುಣಸೂರು ತಾಲೂಕಿಗೆ ಹಾಸ್ಪಿಟ್ಲು ಓಪನ್ ಆಗೈತೆ ಅಂತ ಹಾಲಿ ಶಾಸಕರು 9.5 ಕೋಟಿ ಬಿಡುಗಡೆ ಮಾಡ್ಸೋಕೆ ಆಗಲಿಲ್ಲ. ಇವತ್ತು ಹಾಸ್ಪಿಟ್ಲು ಓಪನ್ ಆಗಬೇಕು ಅಂತೇಳಿ ಹಗಲಿರುಳು ಹೋರಾಟ ಮಾಡಿ 9.5 ಕೋಟಿ ಬಿಡುಗಡೆ ಮಾಡಿಸಿದ್ದಾರೆ. ಇಲ್ಲೇ ಎದುರುಗಡೆ ಕಾಣಿಸ್ತೈತೆ ಅಲ್ಲಿ ಬಿಲ್ಡಿಂಗು. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಹಾಲಿ MLA ಇರ್ಬೋದು, ಮಾಜಿ MLA ಇರ್ಬೋದು, ಕ್ಷೇತ್ರದ ಅಭಿವೃದ್ಧಿ ಶ್ರಮಿಸ್ತವ್ರೆ ಹೊರತು ಯಾರನ್ನೋ ಒಬ್ಬರಿಗೆ ಹಾಳು ಮಾಡಕ್ ಹೋಗಿಲ್ಲ. ಡಾಕ್ಟರ್ ಲೋಹಿತ್ಗೂ HP ಮಂಜುನಾಥ್ ಏನ್ ಸಂಬಂಧ ಹೇಳಿ ಸರ್? ಅದು ಅವ್ರು ಹೇಳ್ಬೇಕು. ಸ್ಪಷ್ಟನೆ ಕೇಳಕ್ಕೆ ಬಂದಿರೋದು ನಾವೀಗ. ಈಗ ಅವ್ರು ಏನಂತ ಹೇಳೋರೆ, ಈಗ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ. ನಾನು HP ಮಂಜುನಾಥ್ ಅವರು ತಮ್ದಿರೋ ದಿನ ಬೆಳಗ್ಗೆ ಆಯಿತು ಅಂದ್ರೆ ಮುಗಿ ಬೀಳ್ತವ್ರೆ, ನಮಗೆ ಹಿಂದೆ ಚುಚ್ತವ್ರೆ, ಹಿಂಸೆ ಕೊಡ್ತವ್ರೆ. ಯಾವ ರೀತಿ ಕೊಡ್ತಾವ್ರೆ? ಆ ಥರ ಹಿಂಸೆ ಏನಾದ್ರು ಕೊಟ್ಟಿದ್ರೆ ನಮ್ಗೆ ಹೇಳಿ, ನಾವು ಕೇಳ್ತೀವಿ ನಮ್ಮ ಲೀಡ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ. ನಮ್ಮ ನಾಯಕರಿಗೆ ನೀವು ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಿ? ಭಾಳ ಸಭ್ಯಸ್ಥರಿದ್ದಾರೆ, ಅವರು ಪ್ರಾಮಾಣಿಕವಾಗಿ ಕಾನೂನುಬದ್ಧವಾಗಿದ್ದಾರೆ, ಅವ್ರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಅಂತ ನಾವು ಕೇಳ್ತೀವಿ. ಎಲ್ಲಾದರೂ ಒಂದು ಕಡೆ HP ಮಂಜುನಾಥ್ ಅವ್ರಿಗೆ ಒಂದು ಅರ್ಜಿ ಕೊಟ್ಟಿರೋದು, ಈ ಥರ ನೀವು ಕ್ರಮ ತಗೊಳ್ಳಿ, ಇಲ್ಲೀಗಲ್ ಆಗಿದೆ ಅಂತ ಎಲ್ಲರೂ ಒಂದು ಅರ್ಜಿ ಕೊಟ್ಟಿದ್ದಾರಾ? ಅಥವಾ ಯಾರು ನೀನು ಹೋಗಲ್ಲಿ ಮಾಡು, ಇನ್ನೊಂದು ಫೋನ್ ಕಾಲ್ ಲಿಸ್ಟ್ ತೆಗೆಸ್ಬಿಟ್ಟು ತೋರಿಸ್ಲಿ ಅವರು. ಇವರು ಈ ಥರ ಒತ್ತಡ ಹೇಳೋರೆ. ಕುರುಬ ಸಮಾಜದ ವೈದ್ಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ನಾವು ಇದುವರೆಗೂ ಲೋಹಿತ್ ಅವ್ರನ್ನ ನೋಡಿರೋದು ಡಾಕ್ಟ್ರ್ ಅಂತ, ಅವ್ರು ಯಾವ ಸಮಾಜದವರು ಅಂತ ನೋಡಿಲ್ಲ. ಇವತ್ತು ಕುರುಬ ಸಮಾಜದವರಿಂದ 3 ಸರಿ MLA ಆಗೋರೆ. ಯಾರು? ಎಲ್ಲ ಸಮಾಜದವರು ಸೇರ್ಕೊಂಡು ಓಟ್ ಹಾಕಿ 1,92,000 ಓಟ್ ತಗೊಂಡಿರೋದು ಯಾರು? HP ಮಂಜುನಾಥ್ ಅವರು. ಸುಮ್ಮನೆ ತಗೊಂಡಿಲ್ಲ ಅವರು. ಅವ್ರಿಗಿರೋದನ್ನ 400-500 ಓಟ್ ಐತೆ. ಇವತ್ತು ಎಲ್ಲ ಸಮಾಜದವ್ರ ಜೊತೆ ಜನಾನುರಾಗಿಯಾಗಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಕೊಂಡು ಇವತ್ತು ಅಷ್ಟು ಓಟ್ ತಗೋತಾರಂಥದ್ದು. ಅವ್ರು ಆಗೇನಾರು ಒಬ್ಬರನ್ನ ಟಾರ್ಗೆಟ್ ಮಾಡಿ ತುಳಿಯೋಂಥದ್ದು, ಮುಗಿಸೋಂಥದ್ದು, ಆ ಥರ ಏನೋ ಮೆಂಟಾಲಿಟಿಲಿ ಅವ್ರು ಇದ್ದಿದ್ರೆ ಇವತ್ತು 3 ಸರಿ MLA ಆಗಕ್ಕೆ ಆಗ್ತಿರಲಿಲ್ಲ. ಎಲ್ಲಿ ದ್ವೇಷ ಇರ್ತದೋ ಅವ್ನು ಯಾವತ್ತೂ ನಾಯಕ ಆಗಕ್ಕೆ ಸಾಧ್ಯ ಇಲ್ಲ. ಪ್ರೀತಿದ ಕಡೆ ಮಾತ್ರ ನಾಯಕ ಆಗಕ್ಕೆ ಸಾಧ್ಯ. ಆ ಕೆಲಸ ಮಾಡ್ತಾರೆ HP ಮಂಜುನಾಥ್ ಅವರು. ಇಲ್ಲಿ ಸಾಮರಸ್ಯದಿಂದ ಏನು ಹಾಲು ಜೇನ್ ಇದೆಯಾ ಹುಣಸೂರು ತಾಲೂಕಲ್ಲಿ, ಇವತ್ತು ಎಲ್ಲ ಸಮಾಜಗಳು ಸಹ ಇವರು HP ಮಂಜುನಾಥ್ ಅವ್ರ ಜೊತೆ ಇದೆ. ಆದರೆ ಕೆಲವು ಕಾಣದ ಕೈಗಳು
ಈ ಒಡಕನೆ ಏನು ತಿಳಿಯಾದ ಹಾಲಿಗೆ ಒಂದು ಹಿಂಡು ಏನು ಉಳಿ ಹಿಂಡಬೇಕು ಅಂತ ಆ ಥರ ಒಂದು ಉಳಿ ಈ ಹಾಸ್ಪಿಟ್ಲ್ ಕಟ್ಟಡ ಈ ಬೇಸ್ನ ಇಟ್ಕೊಂಡಿದ್ದೇನೆ ಅವ್ರನ್ನ ಡ್ಯಾಮೇಜ್ ಮಾಡೋಕೆ ಹೋಗ್ತಾರಂತ. ಎಚ್ ವಿ ಮಂಜುನಾಥ್ ಅವ್ರಿಗೆ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದೇ ಇದು ಇಶ್ಯೂ ಬಂದಿರೋದು ಡಾಕ್ಟ್ರು ಉಂಟು, ನಗರಸಭೆ ಉಂಟು, ಕೋರ್ಟ್ ಉಂಟು, ಅದನ್ನು ಮಾಡ್ಕೊಳ್ಳಿ. ಬಟ್ ಇದನ್ನು ಇಟ್ಕೊಂಡು ಅಡ್ವಾಂಟೇಜ್ ತಗೋತಾರವ್ರು ಬೇರೆಯವ್ರೆ. ನಾವು ಅವ್ರಿಗೆ ಹೇಳೋದು ಇಷ್ಟೇ, ನಿಮ್ಗೆ ಆ ಥರ ಏನಾದರೂ ಎಚ್ ವಿ ಮಂಜುನಾಥ್ ಅವರಿಂದ ಭಾರಿ ಒತ್ತಡ ಇದೆ ಅಥವಾ ಲೆಟ್ರ್ ಬರೆದು ಕೇಸ್ ಹಾಕ್ಸಿ ಇನ್ನೊಂದು ಹಾಕ್ಸಿ ಏನೋ ಒಂದು ಮಾಡಿದರೆ ಓಪನ್ ಆಗಿ ಬನ್ನಿ, ನಾವು ಪರವಾಗಿ ನಿಂತ್ಕೊತೀವಿ. ನಾವು ಅದರಲ್ಲಿ ಎರಡು ಮಾತಿಲ್ಲ, ನ್ಯಾಯದ ಪರವಾಗಿ ನಾವು ಇರ್ತೀವಿ. ಆದರೆ ವಿನಾಕಾರಣ ನಮ್ಮ ನಾಯಕರನ್ನ ಹೆಸರನ್ನ ಮುನ್ನೆಲೆಗೆ ತಗೊಂಡು ಒಂದು ಸಮಾಜನ ಅವ್ರ ವಿರುದ್ಧ ಎತ್ಕಟ್ಟೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾವೀಗ ಅಲ್ಲಿ ಎಲ್ಲೋ ಮಾತಾಡೋಕೆ ಹೋಗಲಿಲ್ಲ. ಇಲ್ಲಿ ಇವತ್ತು ಸರ್ವೆ ಇದೆ ಅಂತ ಗೊತ್ತಾಯಿತು, ಇಲ್ಲೇ ಕೇಳೋಣ ಅಂದ್ಕೊಂಡು ನಾವಿಲ್ಲಿ ಈ ಸ್ಪಾಟಿಗೆ ಬಂದಿರೋಂಥದ್ದು. ಈಗ ಯಾರನ್ನೂ ಬೆಳೆಸಲ್ಲ. ಇವತ್ತು ನಾನು ಲೀಡ್ರ್ ಆಗಬೇಕು ಅಂದ್ರೆ ನಾನೇ ಲೀಡ್ರ್ ಆಗಬೇಕು ಅನ್ನೋದು. ಗಣೇಶ್ ಕುಮಾರ್ ಅವರು ನನ್ನ ಸ್ಥಾನ ಬಿಟ್ಕೊಡೋಕ್ಕಾಯ್ತದ? ಅಥವಾ ಗಣೇಶ್ ಕುಮಾರ್ ಸ್ವಾಮಿ ಅವರು ನನ್ನ ಸ್ಥಾನ ತಗೊಳಕ್ಕಾಗ್ತದ? ನಂದಿರ್ತದೆ. ಆದರೆ ಅತಿ ಹೆಚ್ಚು ಎಚ್ ವಿ ಮಂಜುನಾಥ್ ಅವರು ಅತಿ ಹೆಚ್ಚು ಅವಕಾಶಗಳನ್ನ ಮಾಡಿಕೊಟ್ಟಿರೋದು ಕುರುಬ ಸಮಾಜಕ್ಕೇ. ಇವತ್ತು ಪ್ರಬಲವಾಗಿ ದಲಿತ ಸಮಾಜನೂ ಇದೆ. ಯಾವ ಲೀಡ್ರಿಗೆ ಮಾಡಿದ್ದಾರೆ? ಯಾರಿಗೂ ಮಾಡಿಲ್ಲ. ಆದರೆ ಇವತ್ತು ಪಿರಿಯಾಪಟ್ಟಣ ಮಿನಿಸ್ಟ್ರು ವೆಂಕಟೇಶ್ ಅವರ ಸುಪುತ್ರ ಗ್ಯಾರಂಟಿ ಯೋಜನೆ ಅನುಷ್ಠಾನದ್ದು ಅಧ್ಯಕ್ಷರಿದ್ದಾರೆ. ಅದೇ ರೀತಿಯಲ್ಲಿ ಹುಣಸೂರಿನ ಅದೇ ಸಮಾನವಾದಂಥ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಕುರುಬ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರು ಯುವ ಕಾಂಗ್ರೆಸ್ ಅಧ್ಯಕ್ಷರು ದರ್ಶನ್ ಅಂತ ಕೊಟ್ಟಿದ್ದಾರೆ. ಸರ್, ಈಗ ತಾವು ಲೋಹಿತ್ ಅವರು ಹುಣಸೂರು ಕಾಲಿಡಕ್ಕಿಂತ ಮುಂಚೆ ತಾವು ಮಂಜುನಾಥ ನೋಡಿದಿರಿ, ಜೊತೆಲೇ ಇದ್ರು ಅವರು. ಹತ್ರದಲ್ಲಿ ನೋಡಿದ್ವಿ ಸರ್, ಭಾಳಷ್ಟು ಸಹಾಯನೂ ಮಾಡಿದ್ವಿ ಸರ್. ನಮ್ಮ ತಂದೆಯವರು ನೀವು ಮಾಡಿದ್ದ ಅವ್ರು ಮಾಡಿದ್ದ? ನಮ್ಮ ತಂದೆಯವರು ಸಿದ್ದರಾಮಯ್ಯ ಭಾರಿ ಬಣ್ಣಾಗ ಇಡೀ ತಾಲೂಕಿನ ಮಾತು ಮುಗ್ದಿಲ್ಲ, ಇನ್ನೂ 5 ವರ್ಷ ಆಗಿದ್ರೆ ನಮ್ಮಿಂದ ಏನೇನು ಹೆಲ್ಪ್ ಆಗೈತೆ ಅಂತ ಅವರು ಅದು ನಮ್ಗೆ ಮಾಡವ್ರೆ, ಮಾಡಿದ್ವಿ ನಾವು ನಮ್ಮ ಕೈಲಾಗ ಸರ್. ಅವರು ಸಹಾಯ ಮಾಡ್ಕೊಂಡ್ಬಂದಿವಿ, ಕೇಳಬೇಕಾರೆ ಎಲ್ಲಿ ಬೇಕಾರೆ ಸಹಾಯ ಮಾಡಿಲ್ಲ ತಮಗೆ. ಅವ್ರಿಗಿಂತ ಹೆಚ್ಚಾಗಿ ನಾವು ಇಡೀ ತಾಲೂಕಲ್ಲಿ 5 ವರ್ಷಗಳ ಕಾಲದಲ್ಲಿ ಎಚ್ ವಿ ಮಂಜುನಾಥ್ ಅವ್ರ ಬಾಯಲ್ಲೇ ಬಂದೈತೆ. 3 ಜನದು MLA ಆಗಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಹುಣಸೂರು ತಾಲೂಕಲ್ಲಿ 3 ಜನ, ನನಗೆ 3 ಜನದಲ್ಲಿ ಒಬ್ಬ ಗಣೇಶ ಅಂತ ಅವರೇ ಹೇಳ್ಕೊಂತೀವಿ. ಸರಿ, ಇನ್ನೊಂದು ಮಾತು ಹೇಳ್ತೀನಿ. ಅದಕ್ಕೂ ಹಿಂದೆ ಅವ್ರಿಗೆ ಟಿಕೆಟ್ ಕೊಡೋಕೆ ಮುಂಚೆ ಏನೋ ಸಿದ್ದರಾಮಯ್ಯನವರು ನಮ್ಮ ತಂದೆಯವರು ಭಾರಿ ಒಡನಾಟ. ನನ್ನ ನೋಡ್ದಂಗೆ ನಮ್ಮ ತಂದೆಯವ್ರದ್ದು ಕೇಳ್ಕೊಂಡಿರ್ದಿರು, ಅಣ್ಣ ಮಾಡ್ಸಮ್ಮಣ್ಣ ನೀವು ಒಬ್ಬರು ಹುಣಸೂರು ತಾಲೂಕಲ್ಲಿ ನನಗೆ ಸಿದ್ದರಾಮಯ್ಯವ್ರಿಗೆ ನನ್ನ ವಿಚಾರ ಹೇಳಿದ್ರೆ ನನಗೆ ಖಂಡಿತ ಟಿಕೆಟ್ ಸಿಗ್ತದಣ್ಣ ಅಂದ್ಬಿಟ್ಟು ನನ್ನ ಕಣ್ಣೆದುರುಗಡೆನೆ ನಮ್ಮ ಪೆಟ್ರೋಲ್ ಬಂಕಲ್ಲೇ 4-5 ಸರಿ ನಡೆದೈತಿ. ಸಿದ್ದರಾಮಯ್ಯವ್ರ ಹತ್ರ ನನ್ನ ಕೆಲಸ ಕಾರ್ಯಗಳನ್ನ ನಾನು ಕೊಡ್ತಾರೆ. ನೀವು ಒಬ್ಬರು ನನ್ನ ಬಗ್ಗೆ ಹೇಳಿದ್ರೆ ನನಗೆ ಟಿಕೆಟ್ ಎಲ್ಲಕ್ಕೆ ಹೆಲ್ಪ್ ಮಾಡಿದ್ವಿ ನಾವು ಮುಂದುವರಿಯೋಕೆ ಹೋದ್ರೆ ಇನ್ನೂ ಮಾತೈತೆ ಅದು ಬೇಡ, ಅದು ಬೇಡಿ. ಅವರಿಂದ ರಾಜಕಾರಣ ಬೇರೆ ಮಾಡ್ಕೊಳ್ಳೋದು ಬೇಡ. ಒಂದು ನಗರಸಭೆ ಟಿಕೆಟ್ ಬೇಡ, ಅದು ಬೇಡಿ. ಅದು ನಾವು ಮಾತಾಡ್ಬೋದು. ಇನ್ನೂ ಮಾತಾಡಕ್ ಹೋದ್ರೆ ಇನ್ನೂ ಬೇಕಾದಷ್ಟು ಇದೆ. ನಮ್ಮ ಚಿಕ್ಕಮ್ಮಣ್ಣ ಹೇಳಿದ್ರು ಏನಂತ ಆಫ್ ಮಾಡಿ ಮೂಡ ಸೈಟ್ ಹೊಡ್ಕೊಂಡವ್ರೆ ಅಂತೇಳಿ ನಿನ್ನೆ ಕ್ಲೀನ್ ಶೀಟ್ ಇವರು ಪಡ್ಕೋಬೋದಲ್ಲ ಸರ್? ಅದು ಬಿಡಿ, ಅದಾಯ್ತದೆ. ಅಲ್ಲಿ ಫೈಟ್ ಮಾಡ್ಬೇಕು. ರಾಜಕೀಯ ಬೇಡ ಅಂತ ಜಾತಿ ಬೇಡ ಅಂತಾರ. ಕುರುಬ ಸಮಾಜ ರಾಜಕೀಯ ಬೇಡ, ಸಮಾಜ ರಾಜಕೀಯ ಬೇಡ. ನೀವು ಮಾಡ್ತೀರಾ, ಅವರು ಮಾಡ್ಲಿ. ಅವರು ನಿಂತ್ಕೋತಾರೆ MLAಗೆ, ಇವರು ನಿಂತ್ಕೊಳ್ಳಿ. ಬೇಜಾರಿಲ್ಲ. ಈ ಹಾಸ್ಪಿಟ್ಲ್ ವಿಚಾರವಾಗಿ ರಾಜಕೀಯ ಬೇಡ, ಜಾತಿ ಬೇಡ. ಓಪನ್ ಆಗಿ ಹೇಳ್ತೀನಿ ನಾನು, ಜಾತಿ ಬೇಡ. ರಾಜಕೀಯ ಬೇಡ ಅಂದ್ರೆ ಜಾತಿ ಬರಲ್ಲ. ರಾಜಕೀಯ ಬರ್ತದ್ರೆ ಜಾತಿ ಬರ್ತದೆ, ಅದು ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ರಾಜಕೀಯ ಬರ್ತದ್ರೆ ಜಾತಿ ಬರ್ತದೆ. ಗಣೇಶ್ ಕುಮಾರಸ್ವಾಮಿ ಅವರು ಈ ಒಂದು ಹಾಸ್ಪಿಟಲ್ ಸೆಂಟ್ರಲ್ ಅಟ್ರಾಕ್ಷನ್, ಕೇಂದ್ರ ಬಿಂದು ತಾವೇ ಮುನ್ನಡೆಸ್ತಾ ಇದ್ರೆ ಲೋಹಿತ್ ಅವ್ರನ್ನ. ಅದಕ್ಕೆ ಸಲುವಾಗಿ ರಾಜಕೀಯ ಸರ್ ನಾವ್ ಹೇಳೋದೇನೀಗ ಇಲ್ಲಿ ನಮ್ಗೆ ಪ್ರಶ್ನೆ ಇರೋದು ಇಷ್ಟೇ. ಕಾವೇರಿ ಹಾಸ್ಪಿಟ್ಲು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ಬಿಟ್ಟಿದ್ದೇನೆ. ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ನ್ಯಾಯಾಲಯದ ಮೆಟ್ಟಿಲೇರಿರೋದು ಕಾವೇರಿ ಹಾಸ್ಪಿಟ್ಲ್ ಅವರು, ನೋಟಿಸ್ ಕೊಟ್ಟಿರೋದು ನಗರಸಭೆಯವರು. ಇದು ಅಧಿಕಾರಿಗಳು ವರ್ಸಸ್ ಕಾವೇರಿ ಹಾಸ್ಪಿಟ್ಲು. ಇಲ್ಲಿ ರಾಜಕಾರಣ ಗಣೇಶ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ರಾಜಕಾರಣ ಬೇಡ ಅಂತ. ಬಟ್ ಗಣೇಶ್ ಕುಮಾರಸ್ವಾಮಿ ಅವ್ರ ಜೊತೆಗೆ 4-5 ಜನ ನಾವು ಮೀಡಿಯಾದಲ್ಲಿ ನೋಡಿದಂಥದ್ದು, ಎಲ್ಲೂ ಸಹ ಕಾವೇರಿ ಹಾಸ್ಪಿಟ್ಲು ಸರಿ ಇಲ್ಲ, ಎಲ್ಲೂ ಇದಾಗಿಲ್ಲ ಅಂತ ಎಲ್ಲೂ ಒಂದು ಪ್ರಶ್ನೆ ಬರಲಿಲ್ಲ. ಅವ್ರ ಬಾಯಲ್ಲಿ ಒಂದೇ ಇದ್ದಿದ್ದು, ಎಚ್ ವಿ ಮಂಜುನಾಥ್ ಅವ್ರು ಮಾಡಿಸ್ಬಿಟ್ರು ಈಗಲ್ಲಿ ಕಟ್ಟಡಗಳು ಇರ್ತಿದ್ದು ಎಲ್ಲ ಹೊಡ್ಸಾಕೋರು. ಇವತ್ತು ಹುಣಸೂರಲ್ಲಿ ಏನಾದ್ರು ಕಾವೇರಿ ಹಾಸ್ಪಿಟ್ಲಿಗೆ ಫಸ್ಟು ನೆಲೆ ಕಣಿಸ್ಬಿಟ್ಟು ಕೊಟ್ಟವರು ಎಚ್ ವಿ ಮಂಜುನಾಥ್ ಅವರು ಸಿದ್ದರಾಮಯ್ಯ ಅವ್ರ ಡೇಟ್ ತಗೊಂಡು ನೀವೇ ಬರಬೇಕು ಅಂತ ಹೇಳ್ಬಿಟ್ಟಿದ್ದೇನೆ ಮಾಡಿದ್ರು. ಇವತ್ತು ಕುರುಬ ಸಮಾಜನ ತುಣಿಲೇಬೇಕು ಅಂತ ಏನಾರು ಇದ್ದಿದ್ರೆ
ಅವತ್ತು ಯಾಕೆ ಇವ್ರನ್ನ ಕರ್ಕೊಂಡ್ಬಿಟ್ಟು ಇಲ್ಲಿ ಹಾಸ್ಪಿಟ್ಲು ಮಾಡಿಸ್ತಾ ಇದ್ರು? ನಮ್ಮ ಹಾಸ್ಪಿಟ್ಲು ಹೋಗಿ ಅಂತ ಪೇಷಂಟ್ಗಳಿಗೆ ಹೋಗಿ ನೀವು ಅಂತ ರೆಫರ್ ಮಾಡ್ತಾಯಿದ್ರು. ಅಲ್ಲಿ ಮನಸ್ಥಿತಿ ಏನಾಗಿದೆ, ಎಲ್ಲಿ ಇವ್ರಿಗೆ ತೊಂದರೆ ಆದಾಗ ಎಚ್ ಬಿ ಮಂಜುನಾಥ್ ಅವರು ಕೆಟ್ಟವರು, ಒಳ್ಳೆಯವರಾದಾಗ ಇವ್ರಿಗೆ ಏನು ಆಗದೆ ಆದಾಗ ಎಚ್ ಬಿ ಮಂಜುನಾಥ್ ಅವರು ಒಳ್ಳೆಯವರು. ನಾವು ಹೇಳ್ತಾ ಇರೋದು ಯಾವಾಗಲೂ ನಮ್ಮ ಮನಸ್ಥಿತಿನ ಸಮತೋಲನದಲ್ಲಿ ಇಟ್ಕೊಳ್ಳಿ. ನೀವು ಇವತ್ತು ಇಟ್ಟಾಗ್ತವ್ರು ಮುಪ್ಪುಗಂಟ ನೀನಿ ಅಂತ ಗಾದೆ ಇರೋಂಥದ್ದು. ಇವತ್ತು ಹುಣಸೂರಲ್ಲಿ ಏನಾದ್ರು ನೆಲೆ ನಿಂತ್ಕೊಂಡು ಇಷ್ಟು ದೊಡ್ಡ ಕಟ್ಟಡ ಕಟ್ಕೊಂಡಿದ್ದೀರಿ ನೀವು ಅಂತ ಹೇಳಿದ್ರೆ ಅದಕ್ಕೆ ಕಾರಣ, ಮೂಲ ಕಾರಣ ಎಚ್ ಬಿ ಮಂಜುನಾಥ್. ಶ್ರಮ ಇದೆ, ಡಾಕ್ಟರ್ ಅವ್ರದ್ದು ಶ್ರಮ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಒಂದು ನೆಲೆ ಜಾಗ ಸ್ವಾಮಿಗೌಡರು ಅಂತೇಳಿ ಬಿಲ್ಡಿಂಗ್ ಓನರು ಅವ್ರನ್ನ ಕರೆಸಿ ಮಾತಾಡಿ ವೆರಿ ಫಸ್ಟ್ ಹುಣಸೂರಲ್ಲಿ ನೆಲೆ ಮಾಡ್ಕೊಟ್ಟವ್ರು ಯಾರು? ನೆನ್ಕಳಿ ಅದನ್ನ. ಲೋಹಿತ್ ಅವ್ರ ದಾರಿ ತಪ್ಪಿಸ್ತಾರದು ಯಾರು ಸರ್? ಇಲ್ಲಿ ಹುಣಸೂರಲ್ಲಿ ಕೆಲವು ನಮಗೆ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ನಮ್ಮ ಹಾಲಿ ಸದಸ್ಯರು ಮತ್ತೆ ಮಾಜಿ ಅಧ್ಯಕ್ಷರು ಒಂದು ಪ್ರಶ್ನೆ ಮತ್ತೆ ಮಾತಾಡೋದು, ಅವ್ರ ಎದುರುಗಡೆ ನಾನು ಅವ್ರು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಹೇಳ್ತಾರೆ, ಈ ಹಾಸ್ಪಿಟ್ಲ್ ವಿಚಾರದಲ್ಲಿ ಎಚ್ ಪಿ ಮಂಜುನಾಥರವರು ಕೈವಾಡ ಇದೆ ಅಂತ ಹೇಳ್ತಾರೆ. ಅದು ಭಾರಿ ಸತ್ಯಕ್ಕೆ ದೂರವಾದ ಮಾತು, ಅವ್ರಿಗೆ ಗೊತ್ತಿರೋಂಥ ವಿಚಾರ. ಅವ್ರು ಈಗ ಅಲ್ಲಿ ವಿತೌಟ್ ಮೀಡಿಯಾ ಏನು ಹೇಳ್ತಾರೆ, ಅವರು ಯಾರು ಇಲ್ಲಿ ನಮ್ಮ ನಗರಸಭಾ ಸದಸ್ಯರು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಅವರೇ ಹೇಳ್ತಾರೆ. ಜೊತೆಗೆ ಕೋರ್ಟ್ಗೆ ಹೋಗಿರೋದು ಯಾರು? ಈ ಹಾಸ್ಪಿಟ್ಲು ರಂಜಿತ್ ಲೋಕೇಶ್ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ದಾಖಲಾತಿ ಕೇಳಿದಾಗ ದಾಖಲಾತಿನ ಪ್ರತ್ಯಕ್ಷವಾಗಿ ಅವರು ಅದು ಪ್ರಮಾಣೀಕರಿಸಿ ಕೊಡಬೇಕಾದಂತೂ ನಗರಸಭೆ ಕರ್ತವ್ಯ. ಅದು ಇದಕ್ಕೆ ಎಚ್ ಪಿ ಮಂಜುನಾಥ್ ಅವರು ಯಾವುದೇ ರೀತಿ ಕಾರಣ ಇಲ್ಲ, ಸತ್ಯ ಇದು. ಆದರೆ ಲೋಹಿತ್ ಅವರಿಗೆ ನಾವು ಅಲ್ಲೇ ನಗರಸಭೆ ಮೆಂಬರ್ ಕಮಿಷನರ್ ಮಾತಾಡ್ಸೋಕ್ಕೆ ಬಂದ್ವಿ. ಅವ್ರ ಹತ್ರ ಒಂದು ಮೆಸೇಜ್ ಪಾಸ್ ಮಾಡೋಕ್ಕೆ ಬಂದ್ವಿ. ಏನಂತ, ಇದು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ? ನೀವು ಕೋರ್ಟ್ ಆದೇಶ ಬಿಟ್ಟರೆ ಇದಕ್ಕೆ ಯಾರ್ದು ಆದ ತಗರಿಲ್ಲ ಅಂತ ಅಂದ್ಬಿಟ್ಟು ನೀವು ಮೆಸೇಜ್ ಕೊಡಿ ಅಂತ ಕೊಟ್ಟರು. ಅದು ನಮಗೆ ಬೇಕಾಗಿತ್ತು. ಈಗ ನಮಗೆ ಲೋಹಿತ್ ಅವರು ಒಂದು ಪ್ರಶ್ನೆ ಮಾಡ್ಬೇಕಂತ ಅವ್ರನ್ನೇ ಮಾತಾಡ್ಸ್ಬೇಕಂತಂದ್ರೆ, ಬಟ್ ಈಗ ನಿಮ್ಮ ಮುಖಾಂತರ ಮಾತಾಡ್ತೀನಿ. ಲೋಹಿತ್ ಅವರು ಡಾಕ್ಟ್ರಾಗೆ ಇರಬೇಕಿದೆ. ಅವ್ರ ಸರ್ವೀಸು ಈ ತಾಲೂಕಿಗೆ ಅವಶ್ಯಕತೆ ಇದೆ, ಮಾಡಲಿ, ಸಂತೋಷನ ಸ್ವಾಗತ ಮಾಡ್ತೀವಿ. ಬಟ್ ಈ ಸ್ವಾಗತ ಮಾಡೋದ್ರ ಜೊತೆಗೆ ನಮ್ಮ ನಾಯಕರಾದಂಥ ಎಚ್ ಪಿ ಮಂಜುನಾಥರು ಈ ನಾಡಿನಂದರ ಇಲ್ಲಿಗೆ ಶಂಕುಸ್ಥಾಪನೆ ಮಾಡಿ ಕಾವೇರಿ ಹಾಸ್ಪಿಟಲ್ಗೆ ಒಂದು ಹೆಸರು ಬಂದಿದ್ದಕ್ಕೆ ಇಷ್ಟು ಗಾತ್ರ ಬಿಲ್ಡಿಂಗ್ ಕಟ್ಕೊಂಡು ಒಂದು ಸರ್ವಿಸ್ ಮಾಡ್ತಾರೆ. ಅದ್ರ ಅವ್ರ ಶ್ರಮ ಇದೆ, ಸಹಾಯ ಎಚ್ ಪಿ ಮಂಜುನಾಥ್ ಇರ್ಬೋದು, ಬಟ್ ಶ್ರಮ ಅವ್ರದ್ದಿದೆ, ಚೆನ್ನಾಗಿ ಬೆಳೀಲಿ. ಆದರೆ ಲೀಗಲ್ ಇಲ್ಲೀಗಲ್ ಅದನ್ನು ಪ್ರಶ್ನೆ ಮಾಡೋಕ್ಕೆ ಅಧಿಕಾರಿಗಳಿಗಿದ್ದಾರೆ, ಮಾಡಲಿ. ನಮ್ಗೆ ಇಲ್ಲಿ ಒಂದು ನೋವು ಏನಾಗ್ತದೆ ಅಂತಂದರೆ, ಎಚ್ ಪಿ ಮಂಜುನಾಥ್ ಅಣ್ಣ ತಮ್ಮದಿರು ನಮಗೆ ಚುಚ್ಚಿಬಿಟ್ರು, ನಮ್ಮ ಭಾರಿ ತೊಂದರೆ ಕೊಡ್ತಾರೆ ಅಂದ್ರಲ್ಲ, ಅದು ಯಾವ ರೀತಿ ತೊಂದರೆ ಕೊಡ್ತಾರೆ ನಿಮ್ಮಲ್ಲಿ ನಾವು ಒಬ್ಬರು ಕೇಳಿದ್ದೆ. ಬಟ್ ಡಾಕ್ಟ್ರಿಗೆ ಒಂದು ಮಾತೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಪುಟ್ಟರಾಜ್ ಅವ್ರಿಗೆ ಒಂದು ಆಕ್ಸಿಡೆಂಟ್ ಕೇಸನ್ನು ನೋಡಕ್ಕೆ ಬರ್ತೀವಿ. ನಮ್ಮ ಆತ್ಮೀಯ ಸ್ನೇಹಿತ ಒಬ್ಬ ದಿನೇಶ್ ಅಂತ ನೋಡಕ್ಕೆ ಬರ್ತೀವಿ. ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಮಾಡಕ್ಕೆ ಬರ್ತಾರೆ. ಅಮಾನುಸವಾಗಿ ಅವ್ರನ್ನ ಸಾಯಿಸೋದ್ರಲ್ಲಿ ಕಾವೇರಿ ಹಾಸ್ಪಿಟ್ಲ್ ಅಂತ ಇವತ್ತು ಆಪಾದನೆ ಮಾಡ್ತೀನಿ. ಯಾಕೆ ಅಂತಂದರೆ, ಆ ಬಂದಂಥವ್ನಿಗೆ ಯಾವುದೇ ರೀತಿಯಲ್ಲಿ ಟೆಸ್ಟಿಂಗ್ ಮಾಡ್ದೇ ಅವ್ರಿಗೆ ಒಂದು ವೆಂಟಿಲೇಷನ್ ಹಾಕಿ 2 ದಿನ ಇಲ್ಲಿ ಇಟ್ಕೊಂಡು ಅವ್ನಿಗೆ ಯಾವುದೇ ಪ್ರಜ್ಞೆ ಇದೆ, ಯಾವುದೇ ಇದು ಮಾಡ್ತಾರೆ. ನಾವು ಬಂದು ಪುಟ್ಟರಾಜು ನಾನು ಮಾತಾಡ್ಬೇಕಾದ್ರೆ ಇಲ್ಲ ಈಸ್ ಆಲ್ ರೈಟ್ ಅಂತ ಹೇಳ್ತಾರೆ. ಆದರೆ ಇಲ್ಲಿಂದ ತಗೊಂಡು ಹೋಗ್ಬೇಕಾದ್ರೆ ಅವ್ನಿಗೆ ಕಿಡ್ನಿ ಇನ್ಫೆಕ್ಷನ್ ಆಗಿ ಮಾಡಿದ್ದೀನಿ, ಕಿವನ್ ಇಡ್ಲಿ ಇನ್ಫೆಕ್ಷನ್ ಆಗಿ ಸೋತೋಗ್ತಾನೆ. ಯಾವುದೇ ಅಲ್ಲ, ಒಂದು ನಿಮಿಷ ಅಣ್ಣ ಪ್ಲೀಸ್, ಆಯ್ತಲ್ಲ. ಆದರೆ ಈ ಜನಾಂಗಕ್ಕೆ ಏನು ಮಾಡಿಲ್ಲ ಅಂತ ನಮ್ಮ ಗಣೇಶಣ್ಣ ಹೇಳ್ತಾರಲ್ಲ, ಈ ಜನಾಂಗಕ್ಕೆ ಏನು ಮಾಡಿಲ್ಲ ಅಂತ ನಮ್ಮ ಪುಟ್ಟರಾಜ್ ಅವರು ಕ್ಲಾರಿಫೈ ಕೊಟ್ಟಿದ್ದಾರೆ. ಏನೇನು ಮಾಡೋರು ಅಂತ ಇಡೀ ತಾಲೂಕಿಗೆ ಸಾಮಾನ್ಯ ಜನಕ್ಕೂ ಗೊತ್ತಿದೆ. ಬಟ್ ಒಂದು ನಿಮಿಷ ಸರ್, ಒಂದು ಜನ ನಮ್ಮ ಏನು ಕುಮಾರಸ್ವಾಮಿ ಅವರು, ದಿವಂಗತ ಕುಮಾರಸ್ವಾಮಿ ಅವರು ಇದ್ದರು, ಅವರು ಸಿದ್ದರಾಮಯ್ಯನ ಒಡನಾಡಿ ಅಂದ್ಕೊಂಡು ಅವರಿಂದ ಸಲಹೆ ಸಹಕಾರ ಎಲ್ಲ ತಗೊಂಡು 3 ಬಾರಿ MLA ಆಗಿದ್ದಾರೆ. ಆ ಒಂದು ಕೃತಜ್ಞತೆಗೋಸ್ಕರ ನಾನು ನೋಡೋ ಹತ್ತಿರದ ಪ್ರಕಾರ ಯಾರ ಎದುರುಗಡೆ ಎಲ್ಲರ ಎದುರುಗಡೆ ಸಿಗರೇಟ್ ಸಿದ್ರೆ ಕುಮಾರಸ್ವಾಮಿ ಎದುರುಗಡೆ ಸಿಗರೇಟ್ ಸಿಗ್ತಿರ್ಲಿಲ್ಲ. ಯಾರು ಎಚ್ ಪಿ ಮಂಜುನಾಥರವರು. ನಮ್ಮ ಅಪ್ಪ ಹೋಗ್ಬಿಟ್ರೆ ಕುಮಾರಸ್ವಾಮಿನೇ ಕಣ ಅಂತ ಅಂದ್ಬಿಟ್ಲೆ ಅವ್ರು ಎಲ್ಲಿದ್ದಾರೆ ಅಂತ ಕಾರಲ್ಲಿ ನಾವಿದ್ರೆ ಆತ ಕರ್ಕೊಂಡೋಗಿ ಸಿಗರೇಟ್ ಸಿಗುತ್ತೆ. ಅದಕ್ಕಿಂತ ಕೃತಜ್ಞತೆ ಇನ್ನೇನು ಬೇಕು? ಸಿಗರೇಟ್ ಅವ್ರ ಜೊತೆ ಐತಿಲ್ಲ, ಅವ್ರು ನಮ್ಮ ತಂದೆ ಬಿಟ್ರೆ ಅವ್ರಪ್ಪ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಆ ರೀತಿ ಮಾಡ್ಕೊಂಡ್ಬಂದಿದ್ದಾರೆ. ಇನ್ನೂ ಕುರುಬರಿಗೆ ಯಾವ ರೀತಿ ಮಾಡ್ಯಾರ ಅಂತ ಅಂದ್ಬಿಟ್ಟು ಸಾಮಾನ್ಯ ಜನ ಸುಧಾ ಹೇಳ್ತಾರೆ. ಬಟ್ ನಾನು ಡಾಕ್ಟರ್ ಲೋಹಿತ್ ಅವ್ರಿಗೆ ಒಂದು ಕಿವಿ ಮಾತೇನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪುಟ್ಟರಾಜ್ ಒಬ್ಬರು ಕಾರ್ಯಾಧ್ಯಕ್ಷರು, ನಾನು ಒಬ್ಬ ಅಲ್ಲಿ ಮುಂಚೂಣಿ ಘಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನಿಮ್ಮ ಹತ್ರ ಬರ್ತೀವಿ. ನಮಗೊಂದು ಮಾತು ಹೇಳ್ತೀರಿ ನೀವು, ಅದನ್ನು ಇವತ್ತು ಏನು ಹೇಳ್ತಾರೆ, 1ನೇ ತಾರೀಕಿನಿಂದ ಸಕ್ರಿಯವಾಗಿ ರಾಜಕಾರಣಕ್ಕೆ ಬರ್ತೀನಿ, ನಿಮ್ಮ ಸೆಟ್ಟಿಗೆ ನಾನು ಏನಂತ ತೋರಿಸ್ತೀನಿ ಅಂತ ಡಾಕ್ಟರ್ ಲೋಹಿತ್ ಅವರು. ಅದಕ್ಕೆ ರಾಜಕಾರಣದ ಹುಚ್ಚಿದೆ ಅಂತ ಅವ್ರಿಗೆ ಹೇಳ್ತಾರೆ. ಆದರೆ ನಾನು ಡಾಕ್ಟ್ರಿಗೆ ಒಬ್ಬ ಸಹೋದರನಾಗಿ ಹೇಳ್ತೀನಿ, ನಾನು ಒಬ್ಬ ಸ್ನೇಹಿತನಾಗಿ ಹೇಳ್ತೀನಿ, ನೀವು ಡಾಕ್ಟರ್ ಸರ್ವಿಸ್ ಮಾಡಿ ಇನ್ನೂ ವಯಸ್ಸು ಚಿಕ್ಕದಿದೆ. CN ಮಂಜುನಾಥರವರು ಜಯದೇವದಲ್ಲಿ ಹೆಸರು ಮಾಡಿ ರಾಜ್ಯದಲ್ಲಿ ಇವತ್ತು DK ಸುರೇಶ್ರವರ ವಿರುದ್ಧ ಜನ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲಿಸಿದ್ರು. ಯಾಕೆ? ಅವ್ರನ್ನ ಒಂದು ಸರ್ವಿಸ್ಗೋಸ್ಕರ ಗೆಲ್ಲಿಸಿದ್ರು. ಬಟ್ ನಿಮ್ಗೆ ಇನ್ನೂ ವಯಸ್ಸದೆ, ಈ ತಾಲೂಕಲ್ಲಿ ಒಳ್ಳೆ ಸರ್ವಿಸ್ ಮಾಡಿ, ನಿಮ್ಗೆ ಇನ್ನು ವಯಸ್ಸದೆ,
ಅವತ್ತು ಬನ್ನಿ ರಾಜಕಾರಣ ಮಾಡೋಣ. ಬಟ್ ಈಗಲೇ ರಾಜಕಾರಣ ಮಾಡಿ HP ಮಂಜುನಾಥ್ ಮತ್ತು ಅಣ್ಣ ತಮ್ಮದಿರು ಅಂತ ಅಂದ್ಬಿಟ್ಟು ಇನ್ನೊಂದು ಸರಿ ಬ್ಲೇಮ್ ಮಾಡೋಕ್ಕೆ ಇದು ಸತ್ಯಕ್ಕೆ ದೂರವಾದ ಮಾತು.